ನಮಸ್ಕಾರ ಗುರುಗಳೇ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಣಪ್ಪ ಅಂತ ಅಂದರೆ, ಇಷ್ಟು ದಿನ ಬರೀ ಅಡಿಕೆ ಗಿಡದ್ದು ಹೇಳ್ತಾ ಇದ್ದೆ. ಇವತ್ತು ಸ್ವಲ್ಪ ಬದನೆ ಗಿಡ, ಟೊಮೆಟೊ ಗಿಡ ಹಾಕೋರಿಗೆ ಯೂಸ್ ಆಗಲಿ ಅಂತ, ಬರೀ ತರಕಾರಿ ಬೆಳೀತಾ ಇರ್ತಾರಲ್ಲ ಆ ಥರದವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋದಲ್ಲಿ ಒಂದು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಈ ಬದನೆ ಗಿಡ ಹಾಕುವಾಗ ಮತ್ತು ಹಾಕಿದ ಮೇಲೆ ಯಾವ್ಯಾವ ಥರ ಅದನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ. ಮಿಷಿನರಿಗಳಿರೋರು, ಇಲ್ಲ ದನ ಕರು ಕಟ್ಕೊಂಡಿರೋರು, ಸಾಲು ಹೊಡೆದು ಮಾಮೂಲಿ ಊರಿದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮುರಿ ಹಾಕ್ತೀರ. ಸ್ವಲ್ಪ ದಿನ ಆದಮೇಲೆ ಅದಕ್ಕೆ ಯಾವುದಾದ್ರೂ ಬದನೆಕಾಯಿಗೆ ಹುಳ ಗಿಳ ಬಿದ್ದರೆ ಔಷಧಿ ತಂದು ಹೊಡಿತೀರ. ಆ ಥರ ನೋಡ್ಕೊತೀರ ಅಷ್ಟೇ. ಅದಕ್ಕೆ ಯಾವ್ಯಾವ ಥರ ರೋಗ ಬರ್ಬೋದು ಅದು ನೀವು ಬರೀ, ಯಾಕಂದರೆ ಅದು ತಿನ್ನೋ ಪದಾರ್ಥ, ಜಾಸ್ತಿ ಔಷಧಿ ಹೊಡೆಯೋದ್ರಿಂದನೂ ಡೇಂಜರೇ. ಏನಪ್ಪ ಅಂದರೆ ನಮಗೇನೂ ಆಗಲ್ಲ, ಗಿಡಕ್ಕೇನೂ ಆಗಲ್ಲ. ಏಕೆಂದರೆ ಅದನ್ನು ನಾವು ಒಬ್ಬರಿಗೆ, ಈಗ ಬೆಳೆದಿದ್ದನ್ನೆಲ್ಲ ನಾವೇ ತಿನ್ನಲ್ಲ, ಒಬ್ರಿಗೆ ಮಾರ್ತೀವಿ. ಈಗ ನಾವು ಕೊಟ್ಟಿದ್ದು ತಿನ್ನೋರು ಚೆನ್ನಾಗಿರ್ಬೇಕಲ್ವ. ಏಕೆಂದರೆ ರೈತರು ಅಂದರೆ ಯಾವತ್ತು ನಾವು ಚೆನ್ನಾಗಿರಬೇಕು ಅಂತ, ಯಾವತ್ತು ನಾವು ಬೆಳೆದು ನಾವು ಚೆನ್ನಾಗಿರಬೇಕು, ನಾವಷ್ಟೇ ಚೆನ್ನಾಗಿರಬೇಕು, ಬೇರೆಯವ್ರು ಹಾಳಾಗೋಗ್ಲಿ ಅಂತ ರೈತ ಯಾವತ್ತು ಯಾವ ಬೆಳೆನೂ ಬೆಳೆದಿಲ್ಲ, ಬೆಳೆಯೋದೂ ಇಲ್ಲ. ಅತಿಯಾಗಿ ಔಷಧಿ ಹೊಡೆದು ಹಾಳಾಗೋದಕ್ಕಿಂತ ಅದರಲ್ಲೇ, ಅಂದರೆ ಔಷಧಿ ಹೊಡಿದಲೇ ಎಷ್ಟು ಯಾವ್ಯಾವ ಥರ ರೋಗಗಳನ್ನ ಕಳಿಬೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ. ಫಸ್ಟು ಈಗ ನೀವು ಗಿಡ ನೆಡ್ತೀರ. ಫಸ್ಟು ಚಿಕ್ಕ ಗಿಡದಿಂದ ತೋರಿಸ್ಕೊಂಬರ್ತೀನಿ. ಫಸ್ಟು ಈ ಥರ ನಾವು ಹೆಂಗಪ್ಪ ಅಂದರೆ, ಈಗ ನಮ್ಮದು ಇದರಲ್ಲೆಲ್ಲ ಮಡಿಕೆ ಪಡಿಕೆ ಎಲ್ಲ ಹೋಗಲ್ಲ, ಹಸಗಳು ತಂದು ನಾವು ಟಿಲ್ಲರಲ್ಲೇ ಇಂದ್ರಲ್ಲೇ ಸಾಲು ಹೊಡೆದಿದ್ದು. ಅದು ಆ ಸಾಲು ಚಿಲ್ಕೆಯಲ್ಲಿ ಎಳೆದಿರೋದು. ಈ ಸಾಲು ಮಾತ್ರ ಈ ಸಾಲು ಟಿಲ್ಲರ್ ಹೊಡೆದಿದ್ದೆ, ಆ ಸಾಲು ಚಿಲ್ಕೆಯಲ್ಲಿ ಎಳೆದಿರೋದು. ಫಸ್ಟ್ ಚಿಲ್ಕೆಯಲ್ಲಿ ಎಳೆದ್ವಿ. ಇನ್ನೇನು ಮಾಮೂಲಿ ಗೊತ್ತಲ್ಲ, ಚಿಲ್ಕೆಯಲ್ಲಿ ಎಳೆದಿದ್ದು, ನರ್ಸರಿಲಿ ಗಿಡ ತಂದಿದ್ದು, ಊರಿದ್ದು. ಇದುವರೆಗೂ ಇದಕ್ಕೆ ಯಾವುದೇ ಥರದ್ದು ಏನೂ ಮಾಡಿಲ್ಲ. ಅಂದರೆ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ ಹಾಕಿದ್ದೀವಿ, ಈ ಕಾಂಪ್ಲೆಕ್ಸು, ಬೇರೆ ಏನು ಹಾಕಿಲ್ಲ. ಇನ್ನು ಈಗಾಗಲೇ ಕಾಯಿ ಬಿಡ್ತಿರೋಕೆ ಹೇಳ್ತೀನಿ ಕೇಳಿ. ಏನಪ್ಪ ಅಂತ ಅಂದರೆ, ಕಾಯಿ ಬಿಡ್ತಿರೋಕೆ ಫಸ್ಟು ನೀವು ಈಗ ಇವಕ್ಕೆ ಮುರಿ ಎತ್ತಬೇಕು. ಈ ಮುರಿ ಎತ್ತುವಾಗ ಏನು ಮಾಡ್ತೀವಪ್ಪ ಅಂದರೆ, ಗಿಡಕ್ಕೆ ಫಸ್ಟು ಈ ಥರ ದೊಡ್ಡವಾಗ್ತಿದ್ದಂಗೆ ಗಿಡಕ್ಕೊಂದು ರೋಗ ಸ್ಟಾರ್ಟ್ ಆಗುತ್ತೆ. ಯಾವ ಥರದ್ದಪ್ಪ ಅಂದರೆ, ಬೇರು ಕಡಿಯೋ ರೋಗ. ಈಗ ನೋಡಿ ಇಲ್ಲಿದೆಯಲ್ಲ, ಈ ಥರ. ಇದು ಮೇಲ್ಗಡೆಯಿಂದ ಏನು ತಿಂದು ಹಾಳಾಗಿರೋದಲ್ಲ, ಇದು ಒಳಗಡೆ ಇದ್ರ ಬೇರು ತಿಂದ್ಬಿಟ್ಟು ಗಿಡ ಹಾಳಾಗಿರೋದು. ನೋಡಿ ಇಲ್ಲಿ ಸುಮಾರು ಗಿಡ, ಫಸ್ಟು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೊಂದು ಗಿಡ ಬೇರು ತಿಂದೋಗಿದೆ. ಇಲ್ಲಿ ಸುಮಾರು 1, 2, 3 ಆ ಥರ ಕೇರಾಗಿ ಮಾಡಿ ಗೊಬ್ಬರ ಮಾಡಿದ್ರು ಸಾಲಲ್ಲಿ 4-5 ಗಿಡ ಹೋಗಿದ್ದಾವೆ. ಇನ್ನು ಮಾಡ್ದಲ್ಲೇ ಇದ್ದಿದ್ರೆ ಎಷ್ಟು ಹೋಗೋ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಹೆಂಗಪ್ಪ ಅಂದರೆ, ಬೇವಿನ ಹಿಂಡಿ ಅಂತ ಬರುತ್ತೆ. ಆ ಬೇವಿನ ಹಿಂಡಿನ ನೀವು ಎಷ್ಟಪ್ಪ ಅಂದರೆ, ನೀವೊಂದು 2000 ಪೈರು ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. 2000 ಪೈರಿಗೆ ಒಂದು 30 kg ಅಥವಾ 40 kg ಬೇವಿನ ಹಿಂಡಿ. ಅದು 50 kg 1,500 ಇರ್ಬೋದು ಅಂತ ಅನ್ಕೋತೀನಿ. ಒಂದು 50 kg ತಂದು ಇಟ್ಕೊಳ್ಳಿ. ಅದ್ರ ಜೊತೆಗೆ ನೀವು ಯಾವುದಾದ್ರೂ ಗೊಬ್ಬರ ಹಾಕ್ತಿರಲ್ಲ, ಅಂದರೆ ನೀವು ಗೊಬ್ಬರ ಯಾವುದಾದ್ರೂ ಹಾಕಿ, ಅದು ನಿಮಗೆ ಬಿಟ್ಟಿರೋದು. ಅಂದರೆ ನಾನು ಇದೇ ಗೊಬ್ಬರ ಅಂತ ಸಜೆಸ್ಟ್ ಮಾಡೋಕ್ಕಲ್ಲ, ಅದು ಬೇರು ಕಡಿಯೋದಕ್ಕೋಸ್ಕರ ಒಂದು ಗೊಬ್ಬರ ಅಂತ ಸಜೆಸ್ಟ್ ಮಾಡ್ತಿರೋದು. ಬೇವಿನ ಹಿಂಡಿ ಸ್ವಲ್ಪ ಒಂದು ಗಿಡಕ್ಕೆ ಸುಮಾರು ಇಷ್ಟು, ಅದನ್ನೇ ಸಪ್ರೇಟಾಗಿ ಬೇವಿನ ಹಿಂಡಿ ಅಂತ ಹಾಕ್ತೀರಿ ಅಂತ ಹೇಳ್ತಿಲ್ಲ. ನೀವು ಗೊಬ್ಬರ ಹಾಕ್ಬೇಕು ಅನ್ಕೊಂಡಿದ್ದೀರಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟಾರ್ಪಲ್ ಹಾಸ್ಕೊಂಡು ಬೇವಿನ ಹಿಂಡಿ ಮತ್ತು ನೀವು ತಂದಿರೋದು 2 ಮೂಟೆ ಯಾವ್ದಾದ್ರು ಗೊಬ್ಬರ ತಂದಿರಿ, ಅದೊಂದು 2 ಮೂಟೆ ಗೊಬ್ಬರ, 2 ಮಿಕ್ಸ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ಗಿಡದ ಬುಡಕ್ಕೆ ಕೊಯ್ಕೊಂಡೋಗಿ. ಹಿಂಗೆ ಈ ಗಿಡ ಇದೆ ಅಂದರೆ, ಇಲ್ಲಿ ಮುರಿ ಎಳಿತಾ ಇದ್ದೀರಾ ಅಂದರೆ ಪೂರ್ತಿ ಗಿಡದ ಮಗ್ಲಿಗೆ ಒಯ್ಕೊಂಡೋಗ್ಬಿಟ್ಟು ಆ ಕಡೆ ಈ ಕಡೆ ಮಾಮೂಲಿ ಇನ್ನೇ ಸೆಂಟ್ರಲ್ ಮುರಿ ಎತ್ತುತ್ತೀರಲ್ಲ, ಕ್ಲೀನಾಗಿ ಮುರಿ ಎತ್ತಿದ್ದಾದ್ಮೇಲೆ ಮಾಮೂಲಿ ನೀರು ಹಾಯಿಸ್ತೀರ. ಬೇವಿನ ಹಿಂಡಿ ಹಾಕೋದ್ರಿಂದ ಉಪಯೋಗ ಏನಪ್ಪ ಅಂತ ಅಂದರೆ, ಬೇರಿಗೆ ಹುಳ ಬೀಳದೇ ಇರೋದಕ್ಕೆ ಅದು ಹಾಕಿದ್ರೆ ಬೆಸ್ಟು. ಯಾಕಂದರೆ ಗಿಡದಲ್ಲೇ ವಿಷ ಇರುತ್ತಲ್ಲ, ಅದರಿಂದ ಆ ವಿಷ ಇರೋದಕ್ಕೆ ಆ ಹುಳ ಗಿಡದ ಬೇರನ್ನ ಕೊರಿಯಲ್ಲ. ಮತ್ತು ಇನ್ನೊಂದು, ಈ ಬದನೆಕಾಯಿಗೆ ಆಲ್ಮೋಸ್ಟ್ ಸಜೆಸ್ಟ್ ಮಾಡ್ತಾರೆ, ಜಾಸ್ತಿ ಬದನೆಕಾಯಿ ಹುಳ ಆಗ್ತವೆ ಅಂತ. ಬೇವಿನ ಹಿಂಡಿ ಹಾಕೋದ್ರಿಂದ ಬದನೆ ಗಿಡಕ್ಕೂ ಆಲ್ಮೋಸ್ಟ್ ಬದನೆಕಾಯಿಗೂ ಹುಳ ಬೀಳೋದು ಕಮ್ಮಿ. ಬದನೆಕಾಯಿಗೆ ತುಂಬ ಅಂದರೆ ತುಂಬ ಹುಳ ಬೀಳುತ್ತೆ, ಆದರೂ ಬದನೆಕಾಯಿಗೆ ಹುಳ ಬೀಳೋದು ಕಮ್ಮಿ ಆಗುತ್ತೆ ಸ್ವಲ್ಪ. ನಾವು ನೋಡಿ ಪ್ರಾಂಪ್ಟಾಗಿ ಹೇಳಬೇಕು, ಯಾವುದನ್ನೇ ಹೇಳಿದ್ರು. ದೇವ್ರ ಹಣೆಗೂ ನಾವು ಇದುವರೆಗೂ
ಒಂದೇ ಒಂದು ಗಿಡಕ್ಕೂ ಯಾವುದೊಂದಕ್ಕೂ ಬದನೆಕಾಯಿಗೆ ಮಾತ್ರ ಇದುವರೆಗೂ ಔಷಧಿ ಅಂತಲೇ ಹೊಡೆದಿಲ್ಲ. ಏನೋ ಒಂದು ಈ ಚಳಿಗಾಲದಲ್ಲಿ ಇನ್ನೊಂದೇನಪ್ಪ ಅಂದರೆ ಮುತ್ರು ಅಂತ ಬರುತ್ತೆ. ಮುತ್ರು ಅಂದರೆ ಯಾವ ಥರಪ್ಪ ತೋರಿಸ್ತೀನಿ ಬನ್ನಿ. ಯಾವ ಥರ ಇಲ್ಲಿದೆ ನೋಡಿ, ಈ ಥರ ಮುತ್ರು ಅಂತ ಬರುತ್ತೆ. ಈ ಥರ ಮುತ್ರು ಈ ಬದನೆಕಾಯಿ ಈಗ ಹಿಂಗೆಲ್ಲ ನೋಡಿ ಈ ಥರ ಎಲ್ಲ ಮುತ್ರ ಆಗೋದು. ಈ ಥರ ಗಿಡಗಳಿದ್ರೇನಪ್ಪ ಅಂದರೆ ಈ ಇದೊಂದು ಗಿಡದಿಂದ ಆಲ್ಮೋಸ್ಟು ಈ ಕಡೆ ಇದ್ರಾಗಿದ್ದು ಹುಳ ಎಲ್ಲ ಆರಿ ಈ ಕಡೆ ಗಿಡಕ್ಕೆ ಬರ್ತವೆ, ಈ ಕಡೆಯಿಂದ ಆ ಕಡೆಗೆ. ಈ ಥರದ್ದು ಯಾವ್ದಾದ್ರು ಚಿಕ್ಕ ಪುಟ್ಟ ಆಲ್ಮೋಸ್ಟ್ ಇದು ಜಾಸ್ತಿ ಬರೋದು ರೇರು. ಕಂಡು ಬಂದಿದ್ದ ತಕ್ಷಣ ಕಿತ್ತಾಕ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ವೇಸ್ಟ್ ಇರೋ ಜಾಗದಲ್ಲಿ ಬಿಸಾಕ್ಬಿಡಿ. ಅದಕ್ಕೆ ಔಷಧಿ ಅಂತ ಯಾವುದು ನಾನು ಸಜೆಸ್ಟ್ ಮಾಡೋಕ್ಕೋಗಲ್ಲ, ಯಾಕಂದರೆ ಅದಕ್ಕೆ ಬರೋದು ಕಮ್ಮಿ. ಒಂದು ಗಿಡದಿಂದ ಅಷ್ಟೊಂದೆಲ್ಲ ಹಾಳಾಗಬಾರ್ದಲ್ಲ, ಅದನ್ನ ಗಿಡ ಕಿತ್ತಾಕೋದು ಶಿಸ್ತಾಗಿ ಕಿತ್ತಾಕ್ಬಿಡಿ. ಒಂದು ಬದನೆಕಾಯಿ ಹಾಳಾದರೂ ಪರವಾಗಿಲ್ಲ, ದಯವಿಟ್ಟು ಹೆವಿ ಔಷಧಿ ಹೊಡೆಯೋಕೆ ಹೋಗಬೇಡಿ. ಯಾವ್ದಾದ್ರು ತಪ್ಪು ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಗುರು ಹಿಂಗಲ್ಲ ಹಂಗೆ ಅಂತ ತಿದ್ಕೊತೀನಿ. ಈಗ ಗೋರ್ಮೆಂಟ್ ಕೆಲಸ ಇರೋರು ಅಪ್ಪ ಅಮ್ಮ ಆದರೆ ಏನೋ ಒಂದು ಅವ್ರು ಮಾಡಿಕೊಟ್ಬಿಡ್ತಾರೆ, ಬಿಸ್ನೆಸ್ಸು ಆಗುತ್ತೆ. ನೀವು ಅವ್ರ ಜೊತೆ ಸೇರ್ಕೊಂಡು ನೀವು ಓದೋಕೆ ಮನಸ್ಸಿಲ್ಲ ಅಂತ ಅಂದರೂ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಅವರಪ್ಪ ಏನೋ ಒಂದು ಮಾಡಿಕೊಡ್ತಾರೆ. ನಿಮ್ಮಪ್ಪನೂ ಮಾಡಿಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇರಬೇಕಲ್ಲ ಅವ್ರಿಗೆ ಬಂಡವಾಳ. ನೀವು ಅವ್ರ ಜೊತೆಗೆ ಸಾಥ್ ಕೊಟ್ರೆ ಅಲ್ವಾ. ನೀವು ಕಾಲೇಜ್ಗೆ ಹೋಗ್ಕೊಂಡೆ ಓದೋಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದರೆ ಓದಿ, ಚೆನ್ನಾಗಿ ಓದಬೇಡಿ ಅಂತ ಹೇಳ್ತಿಲ್ಲ. ನಿನಗೆ ಇಂಟ್ರೆಸ್ಟ್ ಇಲ್ವೋ, ಬೇಬಿ ಗೋಬಿ ಅಂದ್ಕೊಂಡು ಹುಡುಗಿರಿನ ಸುತ್ತಾರ್ಕೊಂಡು ದಯವಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡಿ. ಯಾರೂ ಬರಲ್ಲ, ಯಾರೂ ಆಗಲ್ಲ, ಸುಮ್ಮನೆ ನಮ್ಮ ಟೈಮ್ ವೇಸ್ಟು. ಅದೇ ಬೇಕಾದ್ರೆ ನೀವು 2 ವರ್ಷ ಕಾಲೇಜಿಂದ ಈಚೆ ಬಂದು ನೋಡಿ, ಗೊತ್ತಾಗುತ್ತೆ. ಯಾವ ಹುಡುಗಿ ಇರ್ತಾಳೆ, ಅವಳು ಕಾಲೇಜ್ಗೆ ಹೋಗ್ತಿರ್ತಾಳೆ, ನೀವು ಕಾಲೇಜಿಂದ ಹೊರಗಡೆ ಇರ್ತೀರ. ಅಲ್ಲಿ ಯಾರೇ ಚೆನ್ನಾಗಿ ಓದಾನ ಇನ್ನೊಬ್ಬ ಸಿಗ್ತಾನೆ, ಅವಾಗ ನೀವು ಲೆಕ್ಕಕ್ಕೆ ಬರಲ್ಲ. ಅದರಿಂದ ದಯವಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಓದೋರು ಚೆನ್ನಾಗಿ ಓದಿ. ದಯವಿಟ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಏನೋ ಒಂದು ತಕ್ಕ ಮಟ್ಟಿಗೆ ಎಜುಕೇಷನ್ ಮಾಡಬೇಕು, ಅಷ್ಟು ಮಾಡಿಬಿಟ್ಟು ಯಾವುದಾದ್ರೂ ಉದ್ಯೋಗ ಅಂತ ನೋಡ್ಕೊಳ್ಳಿ. ಇಲ್ಲ ನನಗೆ ಅಲ್ಲೂ ಮಾಡೋಕ್ಕಾಗ್ತಿಲ್ಲ, ಎಲ್ಲೂ ಮಾಡೋಕ್ಕಾಗ್ತಿಲ್ಲ, ಶಿಸ್ತಾಗಿ ನಮ್ಮ ಅಪ್ಪ ಅಮ್ಮನ ಜೊತೆ ಮಾಡ್ತೀನಿ ಬಂದು ಹೊಲದಲ್ಲಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ತಂದೆ ತಾಯಿ ನಿನಗೆ ಯಾವುದು ಮಾಡಿಕೊಡಲ್ಲ ಅಂತ ಅನ್ನೋ ಮಾತೇ ಇಲ್ಲ. ಬೇಕಾದ್ರೆ ಪ್ರಪಂಚ ಯಾರು ಬೇಕಾದ್ರೂ ಕೈ ಬಿಡ್ಬೋದು, ತಂದೆ ತಾಯಿ ಮಾತ್ರ. ನೀನು ಎಷ್ಟೇ ಕೆಟ್ಟವನಾಗಿರೋ, ನೀನು ಇಷ್ಟೇ ಇದನ್ನು ಮಾಡಿರು, ಅವ್ರು ಬಂದೇ ಬರ್ತಾರೆ. ನಾನು ಇಂಥದ್ದು ಮಾಡ್ತೀನಿ ಅಂದರೆ ಸಾಥ್ ಕೊಟ್ಟೇ ಕೊಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.